ಯಾರ ಜೀವನದಲ್ಲಿ ಸೋಲಿರಲ್ಲ ಹೇಳಿ. ಲೈಫಲ್ಲಿ ಎಲ್ಲರೂ ಕೂಡ ಸೋತೆ ಇತಿಹಾಸ ಸೃಷ್ಟಿ ಮಾಡಿರೋದು. ಗೆದ್ದವರು ಯಾವತ್ತೂ ಇತಿಹಾಸ ಸೃಷ್ಟಿ ಮಾಡಿಲ್ಲ. ಸೋತಿ ಗೆದ್ರೇ ಇತಿಹಾಸ. ಗೆದ್ದು ಸೋತ್ರೆ ಯಾವುದೇ ಇಷ್ಟರಿಲ್ಲ ಅಲ್ವಾ? ಗೌರವ ಅನ್ನೋದನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನಾವು ಗೌರವ ಪಡ್ಕೋಬೇಕು. ನಮಗೆ ಗೌರವ ಕೊಡಬೇಕು ಅಂತಂದರೆ ನಾವು ಗೌರವ ಕೊಡೋ ಥರ ಬದುಕಬೇಕು. ಈ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಜೊತೆ ಇರಬೇಕು ಅಂದರೆ ಅವರು ನಮ್ಮ ಯಾವ ಎತ್ತರದಲ್ಲಿರ್ತಾರೋ ಅದಕ್ಕಿಂತ ಎತ್ತರದಲ್ಲಿ ನಾವಿರಬೇಕು. ಆಗ ಎಲ್ಲ ನಮ್ಮ ಹತ್ರ ವಾಪಸ್ ಬರ್ತಾರೆ. ಸಹಾಯ, ನಾವು ಯಾರಿಗೆ ಸಹಾಯ ಮಾಡಬೇಕಂದ್ರೂ ಕೂಡ ಯೋಚನೆ ಮಾಡಿ ಸಹಾಯ ಮಾಡಬೇಕು. ಇನ್ಮೇಲಿಂದ ನಾವು ಮಾಡೋ ಸಹಾಯದಿಂದ ಒಬ್ಬರು ನಮ್ಮನ್ನ ನೆನೆಸ್ಕೊಳ್ಳೋ ಥರ ಇರಬೇಕೆ ಹೊರತು ಬೈಕೊಳ್ಳೋ ಥರ ಇರಬಾರ್ದು. ನೀವು ಯಾರಿಗೆ ಸಹಾಯ ಮಾಡಿ, ಅವರು ನಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ಅವ್ರಿಗೆ ನೀವು ಸಹಾಯ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ನಮ್ಮ ಹತ್ರ ಒಂದು ರೆಸ್ಪೆಕ್ಟ್ ಇದೆ ಅಂದಾಗಷ್ಟೇ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ನಾವು ಸಹಾಯ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂತ ಅನ್ನಿಸ್ದಾಗ ಎಲ್ಲರೂ ನಮ್ಮಿಂದ ದೂರ ಆಗ್ತಾರೆ. ಅದಕ್ಕೆ ಯಾರಿಗೆ ಸಹಾಯ ಮಾಡೋದಕ್ಕೂ ಯೋಚನೆ ಮಾಡಿ ಸಹಾಯ ಮಾಡಿ. ಸುಮ್ಮನೆ ಸಹಾಯ ಮಾಡಬೇಡಿ. ಅವರಿಂದ ನಮಗೇನಾದರೂ ಉಪಯೋಗ ಇದೆಯೋ ಇಲ್ವಾ ಅಂತ ತಿಳ್ಕೊಂಡು ಸಹಾಯ ಮಾಡಿ ಅಂತ ಹೇಳ್ತೀನಿ ನಾನು. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ನನಗೆ ತಿಳಿಸಿ. ನಾವು ಯಾರನ್ನೇ ಆಗಲಿ ಜಾಸ್ತಿ ಹಚ್ಕೋಬಾರ್ದು. ಹಚ್ಕೊಂಡ್ಮೇಲೆ ಅವ್ರನ್ನ ಬಿಡಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಅವರು ನಮ್ಮನ್ನ ಜಾಸ್ತಿ ಹಚ್ಕೊಂಡಿರ್ತಾರೆ. ನಮ್ಗೆ ಇಂಪಾರ್ಟೆನ್ಸ್ ಕೊಡೋದನ್ನ ಕಡಿಮೆ ಮಾಡಿಬಿಡ್ತಾರೆ. ಯಾಕೆ ಅಂತ ಗೊತ್ತೇ ಇರೋದಿಲ್ಲ, ಕಾರಣನೇ ಇರೋದಿಲ್ಲ. ಆಯಿತಾ? ನಾವು ಯಾರನ್ನೇ ಹಚ್ಕೊಳ್ಳೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿ ಹಚ್ಕೋಬೇಕಾಗಿ ಬರುತ್ತೆ. ಆ ಪರಿಸ್ಥಿತಿ ಬಂದಿದೆ ಇವಾಗ. ನಾವು ಅವ್ರು ಮಾಡೋ ಕೆಲಸ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವೊಂದು ಟೈಮಲ್ಲಿ ನಾವು ಇಷ್ಟ ಇದೆ ಅನ್ನೋ ಥರ ನಡ್ಸಿದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗೋದು. ಅವ್ರ ಫೀಲಿಂಗ್ಸಿಗೆ ತಕ್ಕಂಗೆ ನಡ್ಕೊಂಡ್ರೆ ಮಾತ್ರ ನಮಗೆ ಬೆಲೆ. ನಮ್ಮ ಫೀಲಿಂಗ್ಸ್ ಏನಾದರೂ ಪ್ರಶ್ನೆ ಮಾಡಿದ್ರೆ ಕೋಪ ಮಾಡ್ಕೊತಾರೆ, ಮನಸ್ತಾಪಗಳು ಬರ್ತವೆ. ಈ ಥರ ಯಾಕಾಗುತ್ತೆ? ಈ ಥರ ಆಗೋದ್ರಿಂದ ಹಾಳಾಗೋದು ಯಾರ ಭವಿಷ್ಯ? ನಮ್ಮದೇ ಅಲ್ವಾ? ಯಾರನ್ನೇ ಹಚ್ಕೊಳ್ಳೋದಕ್ಕೂ ಮುಂಚೆ, ಯಾರನ್ನೇ ನಂಬಕ್ಕೆ ಮುಂಚೆ, ಯಾರನ್ನೇ ಪ್ರೀತಿಸೋಕ್ಕೆ ಮುಂಚೆ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ.